ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲತಿ ಕುಕ್ಕಿಂಗ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಅವರೆಕಾಳು ಮತ್ತು ಬೇಳೆ ಹಾಗೆ ಚಕ್ಕೋತನೆ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಒಂದು ಸಾರು ಮಾಡ್ತಾಯಿದ್ದೀನಿ. ಅವರೆಕಾಳು ಸೊಪ್ಪು ಸಾರು ಅಂತ ಹೇಳ್ತಾರಲ್ಲ, ಅದು ಮಾಡ್ತಾಯಿದ್ದೀನಿ. ಇದು ಒಳ್ಳೆ ರುಚಿಯಾಗಿರುತ್ತೆ ಮತ್ತು ಈ ಚಳಿಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋ ಪ್ರೋಸೆಸ್ ಏನಿದೆ ಅಂತ ಇವಾಗ ನಾವು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವಾಗ ಅವರೆಕಾಳು ಸೊಪ್ಪು ಸಾರಿಗೆ 1 ಕಪ್ಪಷ್ಟು ನಾನಿವಾಗ ಅವರೆಕಾಳು ತೊಗೊಂಡಿದ್ದೀನಿ. ಎಳೆದಾಗಿರೋಂಥ ಅವರೆಕಾಳು 1 ಕಪ್ಪು. ಆಮೇಲೆ 1 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಈರುಳ್ಳಿ ಹಾಕ್ಕೊಳ್ದೇ ಇದ್ದರೂ ಏನು ಪರವಾಗಿಲ್ಲ. ಈರುಳ್ಳಿ ಯೂಸ್ ಮಾಡೋವಂಥವ್ರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡೋವಂಥವ್ರು ಒಂದು 8-10 ಬೆಳ್ಳುಳ್ಳಿ ಹಾಕ್ಕೋಬೋದು. ಇನ್ನೂ 1 ಈರುಳ್ಳಿ ಕೂಡ ಹಾಕ್ಕೋಬೋದು. ಮತ್ತು ಟೊಮೆಟೊ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ತೊಗೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು. ಆಮೇಲೆ ಇದು ಚಕ್ಕೋತನೆ ಸೊಪ್ಪು, ಇದು ಫ್ರೆಶ್ ಆಗಿರುವಂಥ ಚಕ್ಕೋತನೆ ಸೊಪ್ಪು ತೊಗೊಂಡಿದ್ದೀನಿ. ಈ ಚಕ್ಕೋತನೆ ಸೊಪ್ಪು ಅವರೆಕಾಳು ಜೊತೆ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿವತ್ತು ಚಕ್ಕೋತನೆ ಸೊಪ್ಪಿಂದ ಈ ಸಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ನಾನಿವಾಗ 1 ಕಪ್ಪಷ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇವಾಗ. ಹಾಗೆ ಒಂದು 10-12 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಫಸ್ಟು ನಾವಿವಾಗ ಕುಕ್ಕರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಫ್ರೆಂಡ್ಸ್, ನಾನಿವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟು ನಾವು ಈ ತೊಳೆದಿಟ್ಕೊಂಡಿರೋಂತಹ ಈ ಬೇಳೆ ಇದೆಯಲ್ಲ, ಬೇಳೆ ಹಾಕ್ಕೊಳ್ಳೋಣ. ಆದಮೇಲೆ ಈ ಅವರೆಕಾಳನ್ನ ಕೂಡ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಇವಾಗ ನೀರು ಹಾಕೋಣ ನಾವು. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಇವಾಗ. ಇವಾಗ ನಾವು ಇದನ್ನೊಂದು 3 ಸತಿ ನಾವಿವಾಗ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇನ್ನೊಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕೋಣ ಇವಾಗ. ಇದಕ್ಕೆ ನಾನಿವಾಗ ಒಂದು ಅರ್ಧ ಸ್ಪೂನಷ್ಟು, ಚಿಕ್ಕ ಸ್ಪೂನ್ ಇದು, ಸೊ ಇದರಲ್ಲಿ 1 ಸ್ಪೂನಷ್ಟು ನಾನಿವಾಗ ಜೀರಿಗೆ ಹಾಕ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ, ಒಂದು 1/4 ಸ್ಪೂನಷ್ಟು ನಾನು ಮೆಂತ್ಯ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಇದಕ್ಕೆ. ಫಸ್ಟು ನಾನಿವಾಗ ಈ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇವಾಗ. ಹಾಗೆ ಈ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ ಅದನ್ನು. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಟೊಮೆಟೊ ಹಾಕ್ತಾ ಇದ್ದೀನಿ ಇವಾಗ. ಇನ್ನೂ 1 ಈರುಳ್ಳಿ ಬೇಕು ಅಂತಂದರೆ ನೀವು ಇನ್ನೂ 1 ಈರುಳ್ಳಿ ಹಾಕ್ಕೋಬೋದು. ಹಾಗಾಗಿ ಮತ್ತು ಬೆಳ್ಳುಳ್ಳಿ ಬೇಕು ಅಂತ ಯೂಸ್ ಮಾಡುವಂಥವರು ಒಂದು 5-6 ಬೆಳ್ಳುಳ್ಳಿ ಹಳಕುಗಳನ್ನ ಕೂಡ ಹಾಕ್ಕೋಬೋದು ಇದಕ್ಕೆ. ಇವಾಗ ನಾನು ಇದಕ್ಕೆ ಈ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆ ಈ ಚಕ್ಕೋತನೆ ಸೊಪ್ಪು ಎಳೆಯದಾಗಿರುವಂಥದ್ದು ನೋಡಿ, ಇಲ್ಲಿ ತನಕ ಎಳೆಯದಾಗಿದೆ. ಸೊ ಈ ಥರ ಕಡ್ಡಿ ಸಮೇತ ಇದನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ.
ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೀರಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾವು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳೋಣ. ಆರಿಸ್ಕೊಂಡ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕಾಗುತ್ತೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಬೇಳೆ ಮತ್ತು ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ನಾವು ಇದರಲ್ಲಿ ಒಂದು ಸ್ವಲ್ಪ ಅವರೆಕಾಳನ್ನ ನಾವು ಇವಾಗ ತೆಗೆದಿಟ್ಕೊಳ್ಳೋಣ, ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋದಕ್ಕೆ. ಗ್ಯಾಸ್ ಆನ್ ಮಾಡಿ ಇವಾಗ ಇದನ್ನು ಕುದಿಯೋಕ್ಕಿಟ್ಟಿರ್ತೀನಿ ಸಣ್ಣ ಉರಿನಲ್ಲಿ. ಇವಾಗ ನಾವು ಇದನ್ನು ಬೇಯಿಸಿರೋದು ಸೊಪ್ಪು ಅದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ. ಫ್ರೆಂಡ್ಸ್, ಇವಾಗ ಈ ಅವರೆಕಾಳನ್ನ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ. ಹಾಗೆ ಬೇಯಿಸ್ಕೊಂಡಿರೋಂತಹ ಸೊಪ್ಪು ಸ್ವಲ್ಪ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಜಾಸ್ತಿ ಬೇಡ, ಯಾಕಂದರೆ ಬೇಳೆ ಎಲ್ಲ ಇರೋದ್ರಿಂದ, ಜೊತೆಗೆ ಅವರೆಕಾಳು ಬೇರೆ ರುಬ್ಬೋದ್ರಿಂದ ಜಾಸ್ತಿ ತೆಂಗಿನಕಾಯಿ ಎಲ್ಲ ಏನು ಬೇಡ. ಅದಕ್ಕೆ ಈ ಸೊಪ್ಪು, ಬೇಯಿಸ್ಕೊಂಡಿರೋಂತಹ ಸೊಪ್ಪು ಇದನ್ನೆಲ್ಲ ಹಾಕಿ ನಾವಿವಾಗ ಮಿಕ್ಸಿನಲ್ಲಿ ಹಾಕ್ಕೊಳ್ಳೋಣ ಇದನ್ನು. ಈ ಮಸಾಲೆನ ನಾವು ರುಬ್ಕೊಂಡು ನಾವು ಕುದಿಸ್ಕೊಳ್ತಾ ಇರೋಂಥ ಈ ಬೇಳೆ ಮತ್ತು ಅವರೆಕಾಳು ಏನಿದೆ ಅದಕ್ಕೆ ಹಾಕ್ಕೊಳ್ಳೋಣ ಈಗ. ಫ್ರೆಂಡ್ಸ್, ಇವಾಗ ಬೇಳೆ ಮತ್ತು ಅವರೆಕಾಳು ಎರಡು ಕುದೀತಾ ಇದೆ. ಇದಕ್ಕೆ ನಾನಿವಾಗ ಈ ರುಬ್ಕೊಂಡಿರೋಂಥ ಈ ಮಸಾಲೆ ಹಾಕ್ತಾಯಿದ್ದೀನಿ ಈಗ. ಮಸಾಲೆ ಅಂದರೆ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ. ಈ ಮಿಕ್ಸಿ ತೊಳೆದಿರೋಂಥ ನೀರು ಕೂಡ ಹಾಕ್ಕೊಳ್ಳೋಣ ಈಗ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಫ್ರೆಂಡ್ಸ್, ಕುದ್ರೆ ಇದು ಸರಿ ಹೋಗುತ್ತೆ ಅವಾಗ. ಇವಾಗ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅದು ನೋಡ್ಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀಲಿ ಇವಾಗ. ನೋಡಿ ಫ್ರೆಂಡ್ಸ್, ಈ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ. ನಾವು ಇದಕ್ಕೆ ಒಂದು ಇವಾಗ ಒಗ್ಗರಣೆ ಮಾಡಿಕೊಂಡು ಇವಾಗ ಹಾಕ್ಕೊಂಡ್ಬಿಡೋಣ ಈಗ. ಫ್ರೆಂಡ್ಸ್, ನಾನು ಇನ್ನೊಂದು ಸ್ಟವ್ ಮೇಲೆ ಸೇಮ್ ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ. ಅದಕ್ಕೆ ನಾವಿವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟ್ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ. ಫ್ರೆಂಡ್ಸ್, ನಾನು ಇವಾಗ ಒಂದು ಸ್ವಲ್ಪ ಚಕ್ಕೆ, 1 ಇಂಚಷ್ಟು ಚಕ್ಕೆ, ಒಂದು 3 ಲವಂಗ ತೊಗೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ ಈಗ. ಹಾಗೆ ಸ್ವಲ್ಪ ಸಾಸಿವೆ ಹಾಕೋಣ ಈಗ. ಹಾಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದೆರಡು. ಸ್ವಲ್ಪ ಹಿಂಗೆ ಹಾಕೋಣ ಅದಕ್ಕೆ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿರೋಣ. ನೋಡಿ ಫ್ರೆಂಡ್ಸ್, ಇವಾಗ ಸಾರು ರೆಡಿ ಇದೆ. ನಾವೀಗ ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿದ್ಮೇಲೆ ನಾನು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಷ್ಟು ರಸ ಹಿಂಡ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ತಾಯಿಲ್ಲ. ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹೀಗೆ ಒಂದು
ಒಂದು ಸತಿ ಚೆನ್ನಾಗಿ ಕಲಕ್ಬಿಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ಸಾರಿನ ಪರಿಮಳ ಘಮ ಘಮ ಅಂತ ಬರ್ತಾ ಇದೆ. ಇದು ಒಳ್ಳೆ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕಾಗಲಿ ಅಥವಾ ರಾಗಿ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.